ಎಸ್ ನೋಡಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರವನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 90 ಪೈಸೆ ಏರಿಕೆ ಆಗಿದೆ. 5 ದಿನಗಳಲ್ಲಿ ಇದು ಎರಡನೇ ಸಲ ಪೆಟ್ರೋಲ್ ಬೆಲೆಯಲ್ಲಿ ಜಾಸ್ತಿ ಆಗ್ತಾ ಇರೋದು. ಮೇ 15 ತಲಾ 3 ರೂಪಾಯಿಯನ್ನ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿತ್ತು. 5 ದಿನಗಳಲ್ಲಿ ಒಟ್ಟು ಪ್ರತಿ ಲೀಟರ್ಗೆ 3 ರೂಪಾಯಿ 90 ಪೈಸೆ ಏರಿಕೆ ಆಗಿದೆ. ಇಂದು ಮುಂಜಾನೆ 6 ಗಂಟೆಯಿಂದಲೇ ಹೊಸ ದರ ಅನ್ವಯ ಆಗುತ್ತೆ. ಹಂತ ಹಂತವಾಗಿ ತೈಲ ಬೆಲೆ ಏರಿಕೆಗೆ ಜನರಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ವೇಳೆ ಜನ ಹಿಡಿಶಾಪ ಹಾಕಿದ್ದಾರೆ. ಎಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಸದಾಶಿವನಗರದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಪೆಟ್ರೋಲ್ ಡೀಸೆಲ್ ದರ ದಿನದಿಂದ ದಿನಕ್ಕೂ ಕೂಡ ಗಗನಕ್ಕೇರ್ತಿದೆ. ಇನ್ನು ವಾಹನ ಸವಾರರು ಪ್ರತಿನಿತ್ಯ ಪೆಟ್ರೋಲ್ ಬಂಕ್ ಹತ್ರ ಬಂದು ಇಡೀ ಶಾಪ ಹಾಕಿ ಪೆಟ್ರೋಲ್ ಅನ್ನು ಹಾಕಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 3 ದಿನಗಳ ಹಿಂದೆ 3 ರೂಪಾಯಿ ಪೆಟ್ರೋಲ್ ದರ, ಡೀಸೆಲ್ ದರ 3 ರೂಪಾಯಿ ಏರಿಕೆಯನ್ನ ಮಾಡಿದ್ರು. ಸಿಎನ್ಜಿ ದರ 2 ರೂಪಾಯಿ ಏರಿಕೆ ಮಾಡಿದ್ರು. ಈಗ 1 ರೂಪಾಯಿ ಪೆಟ್ರೋಲ್ ದರ, ಅದೇ ರೀತಿ 1 ರೂಪಾಯಿ 6 ಪೈಸೆ ಡೀಸೆಲ್ ದರ ಕೂಡ ಏರಿಕೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ನಾನು ಒಂದು ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ. ಆ ಪೆಟ್ರೋಲ್ ಹಾಕ್ಸೋಕೆ ಬಂದಂತ ವಾಹನ ಸವಾರರು ಏನ್ ಹೇಳ್ತಾರೆ, ಯಾಕಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಪೆಟ್ರೋಲ್ ಮತ್ತೆ ರೈಕ್ ಆಗುವಂತ ಆ ಸಾಧ್ಯತೆ ಇದೆ. ಸರ್ ಒಂದೇ ಸೆಕೆಂಡ್, ಇವತ್ತು ಕೂಡ 1 ರೂಪಾಯಿ ಪೆಟ್ರೋಲ್ ರೈಸ್ ಆಗಿದೆ. ಮುಂದಿನ ದಿನ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಆಗುತ್ತೆ ಸರ್, ಏನ್ ಮಾಡೋಣ ಹೇಳಿ, ಬಡವ್ರ ಮೇಲೆ ಬರೇ ಅನ್ಭವಿಸ್ತಾ ಇದೀವಿ, ನಾವೇನ್ ಮಾಡೋಣ ಹೇಳಿ. ಥ್ಯಾಂಕ್ ಯು ಸರ್. ನೋಡಿ ಏನಂತಂದ್ರೆ ಏನು ಹೇಳಕ್ಕೆ ಸಾಧ್ಯವಾಗ್ತಿಲ್ಲ, ಯಾಕಂದ್ರೆ ಬಡವರು ನಾವು ಅನುಭವಿಸಲೇಬೇಕು, ಎಷ್ಟೇ ರೈಸ್ ಆದ್ರೂ ಕೂಡ ನಾವು ಹಾಸ್ಕೊಳ್ಬೇಕು ಅನ್ನೋ ಅನಿವಾರ್ಯತೆ ಅಂತ ಒಂದಷ್ಟು ಜನ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಲ್ ಕೊಡಬೇಕಾದ್ರೆ ಎಲ್ಲ ಒಂದ್ ಕಡೆ ಜೇಬ್ ಸುಡಿತಾ ಇದೆ ಅಂತ ಕೂಡ ಹೇಳ್ಬೋದು. ಸರ್, ಪೆಟ್ರೋಲ್ ಡೀಸೆಲ್ ಇವತ್ತು ಕೂಡ ಹೈಕ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಆಗುತ್ತ ಸಾಧ್ಯತೆ ಇದೆ, ಏನ್ ಹೇಳ್ತೀರಿ? ಮಧ್ಯಮ ವರ್ಗದವರು ಬದುಕೋದು ತುಂಬಾನೇ ಕಷ್ಟ ಇದೆ. ಯಾಕೆ ಹೇಳ್ಬೇಕಂತ ಕೆಲವರು ಎಷ್ಟೋ ಜನ ಗಾಡಿ ಮೇಲೆ ಅಡಿಟ್ ಆಗಿದ್ದಾರೆ. ಪೆಟ್ರೋಲ್ ಡೈಲಿ 100-150 ರೂಪಾಯಿ ಪೆಟ್ರೋಲ್ ಕಾಸು ಎಲ್ಲಿಂದ ತರ್ತಾರೆ? ಅದೇ ಕೂಲಿ ಕೆಲಸ ಮಾಡಿದ್ರೆ ಒಂದು 500 ರೂಪಾಯಿ ಸಿಕ್ಕರೆ 250 ರೂಪಾಯಿ ಪೆಟ್ರೋಲ್ಗೆ ಹಾಕಬೇಕು. 200-200 ರೂಪಾಯಿ ಪೆಟ್ರೋಲ್ ಹಾಕೋದು, ಇನ್ನು 300 ರೂಪಾಯಿ ತಗೊಂಡು ಹೆಂಗ್ ಮಾಡ್ತಾರೆ. ಓಕೆ, ಮಧ್ಯಪ್ರಾಚ್ಯದ ಯುದ್ಧದ ಭೀತಿಯಿಂದ ಸಾಕಷ್ಟು ಅನಾಹುತ ಸೃಷ್ಟಿಯಾಗಿದೆ, ಸಾಕಷ್ಟು ಆರ್ಥಿಕ ಸಂಕಷ್ಟ ಸಿಲುಕಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಕಷ್ಟಗಳು ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಮೊದಲೇ ಒಂದಷ್ಟು ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ಆ ಒಂದು ಮುನ್ಸೂಚನೆ ಬೆನ್ನಲ್ಲೇ ಎಲ್ಲರೂ ಕೂಡ ಪೆಟ್ರೋಲ್ ಡೀಸೆಲ್ ಬಂಕ್ ಮಾಲೀಕರಿಗೂ ಕೂಡ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ಸಿಗ್ತಾ ಇಲ್ಲ. ಕೆಲವೊಂದಷ್ಟು ಬಂಕ್ ಕೂಡ ಕ್ಲೋಸ್ ಆಗಿದ್ದಾವೆ. ಇನ್ನೂ ಒಂದಷ್ಟು ಜನ ಪೆಟ್ರೋಲ್ ಡೀಸೆಲ್ ಹಾಕ್ಸಕ್ ಬಂದರೂ ಕೂಡ ದರ ಏರಿಕೆ, ನಾವು ಮಧ್ಯಮ ವರ್ಗದವರು ನಾವು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರೆ, ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಇನ್ನೊಂದಷ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ, ಸಿಎನ್ಜಿ ದರ ಏರಿಕೆ ಆಗುತ್ತೆ. ಆಗ ಮೋದಿ ಅವರು ಹೇಳಿದಂತೆ ಏನು ಮುಂದಿನ ದಿನಗಳಲ್ಲಿ ಕಷ್ಟ ಬರುತ್ತೆ ಅನ್ನೋದು ಸಹಜ ಅಂತಾನೆ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು. ಈಗ 2ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರತಕ್ಕಂಥದ್ದು. 5 ದಿನಗಳ ಹಿಂದಷ್ಟೇ ಪ್ರತಿ ಲೀಟರ್ ಪೆಟ್ರೋಲ್ ನಲ್ಲಿ 3 ರೂಪಾಯಿ ಹಾಗೂ ಪ್ರತಿ ಲೀಟರ್ ಡೀಸೆಲ್ ಮೇಲೆ 3 ರೂಪಾಯಿ ಹೆಚ್ಚಳ ಆಗಿತ್ತು. ಈಗ ಮತ್ತೆ ಕೂಡ ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟು ಪ್ರತಿ ಲೀಟರ್ಗೆ 90 ಪೈಸೆ ಅಷ್ಟು ಹೆಚ್ಚಾಗಿದೆ. ಈಗ ಬೆಂಗಳೂರಿನಲ್ಲಿ ನೋಡೋದಾದ್ರೆ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 107.16 ಪೈಸೆ ಇದ್ರೆ, ಇನ್ನು ಡೀಸೆಲ್ ಬೆಲೆ 95.7 ಪೈಸೆ ಇರತಕ್ಕಂಥದ್ದು. ಇನ್ನು ನಯಾರ ಮತ್ತು ಏನು ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಈ ಕುರಿತು ಸಾರ್ವಜನಿಕರು ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿರೋದ್ರಿಂದ ಇನ್ನು ಸಾರ್ವಜನಿಕರನ್ನ ಕೂಡ ಈ ಕುರಿತು ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಅವರಿಗೆ ಯಾವ ರೀತಿಯ ಹೊರೆ ಆಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರೋದ್ರಿಂದ. ಸರ್, ಈಗ ಒಂದೇ ವಾರದಲ್ಲಿ 2 ಸಾರಿ ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ. ಮೊನ್ನೆ ಕೂಡ ಒಂದು 3 ರೂಪಾಯಿ ಹೆಚ್ಚಾಗಿತ್ತು, ಈಗ ಮತ್ತೆ 90 ಪೈಸೆ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಮಗೆಲ್ಲ ಯಾವ ರೀತಿ ಹೊರೆ ಆಗ್ತಾ ಇದೆ ಇದರಿಂದ? ಸರ್, ಏನು ಅಂತಂದ್ರೆ ಈ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬಾ ಬಡವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರ ಸ್ಯಾಲ್ರಿ ಎಲ್ಲ 1 ಇಯರ್ ಹೈಕ್ ಆಗ್ತಾ ಇರುತ್ತೆ. ಅದರೆಲ್ಲ ಈ ಪೋಟ್ರು ಮತ್ತೆ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆಲ್ಲ ಪಾಪ ಅವರಿಗೆಲ್ಲ ಇನ್ಸೆಂಟಿವ್ ಅಂತ ಎಕ್ಸ್ಟ್ರಾ ಏನು ಕೊಡಕ್ ಹೋಗಲ್ಲ. ಪೆಟ್ರೋಲ್ ವಾರ ಜಾಸ್ತಿ ಮಾಡ್ತಾರೆ ಅಂತ ಸ್ಯಾಲ್ರಿನ ವಾರ ಜಾಸ್ತಿ ಕೊಡ್ತಾರ. ಅವ್ರದ್ದು ಸಂಪಾದನೆ ಮಾಡೋದೆಲ್ಲ ಬರೀ ಪೆಟ್ರೋಲ್ಗೆ ಆಯ್ತು ಅಂತಂದ್ರೆ ಡೈಲಿ ಮಿನಿಮಮ್ 50-100 ಕಿಲೋಮೀಟರ್ ಓಡಾಡಬೇಕು. 200 ರೂಪಾಯಿ ಹಾಕ್ಸ್ಕೊಂಡ್ರೆ ಒಂದೊಂದು 60-70 ಕಿಲೋಮೀಟ್ರು. ಈಗ ಬರೋ ಹಳೆ ಗಾಡಿಗಳೆಲ್ಲ ಹೊಸ ಗಾಡಿಗಳೆಲ್ಲ ಮೈಲೇಜು ಕಮ್ಮಿ, ಏನು ಮಾಡೋಕ್ಕಾಗಲ್ಲ ಸರ್. ಜಾಸ್ತಿ ಮಾಡ್ತಾ ಹೋಗ್ತಾ ಅಂದ್ರೆ ಸ್ಯಾಲ್ರಿನ ಜಾಸ್ತಿ ಮಾಡಬೇಕು, ಮತ್ತೆ ಇನ್ಕಮ್ ಜಾಸ್ತಿ ಕೊಡಬೇಕಾಗುತ್ತೆ. ಅಂದ್ರೆ ಇವರು ವಾರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸ್ತಾ ಹೋಗ್ತಾ ಇದ್ರೆ ನಮ್ಗೇನು ಸಂಬಳದಲ್ಲಿ ಏನಾದ್ರು ವಾರ ಸಂಬಳ ಹೆಚ್ಚಾಗುತ್ತಾ? ಆಗಲ್ವಲ್ಲ. ಹಾಗಾಗಿ ನಮಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಈ ರೀತಿಯ ಆಗೋದನ್ನ ತಪ್ಪಿಸಬೇಕು ಸರ್ಕಾರಗಳು. ಅಂದ್ರೆ ಮಧ್ಯಪ್ರವೇಶ ಮಾಡಿ ಈ ರೀತಿಯ ಒಂದು ಬೆಲೆ ಏರಿಕೆಯನ್ನ ನಿಯಂತ್ರಿಸಬೇಕು ಅಂತ ಸಾರ್ವಜನಿಕರು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಲೆ ಏರಿಕೆ, ಎಲ್ಲಾ ಒಂದು ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಕೂಡ ಆಗಿರೋದ್ರಿಂದ ಸಾರ್ವಜನಿಕರು
ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ ಟಿವಿ, ಬೆಂಗಳೂರು. ವಿಜಯನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಪೆಟ್ರೋಲ್ ದರ ಏರಿಕೆ ಆಗಿರೋದ್ರಿಂದ ಜನ ಅಲ್ಲೂ ಕೂಡ ಅಸಮಾಧಾನ ಹೊರಹಾಕ್ತಿದ್ದಾರೆ. ಬನ್ನಿ ಅಲ್ಲಿ ಜನ ಏನ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರವಿಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಮತ್ತೆ 5 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. 5 ದಿನದ ಅಂತರದಲ್ಲಿ 2ನೇ ಬಾರಿಗೆ ಈ ಒಂದು ಬೆಲೆ ಏರಿಕೆ ಆಗಿದ್ದು, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ಬೆಲೆ ಏರಿಕೆ ಕಂಡು ಬಂದಿದೆ. ಸದ್ಯ ಈಗ ನಾವು ನಗರದ ಪೆಟ್ರೋಲ್ ಬಂಕ್ ನಲ್ಲಿದ್ದು, ಈ ಒಂದು ಪೆಟ್ರೋಲ್ ಬೆಲೆ ಏರಿಕೆ ನಡುವೆಯೂ ಕೂಡ ಎಂದಿನಂತೆ ನಗರದಲ್ಲಿನ ಪೆಟ್ರೋಲ್ ಬಂಕ್ಗಳಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ. ಒಂದು ಕಡೆ ಹೆಚ್ಚಾಗುತ್ತಿರುವಂತಹ ಈ ಒಂದು ಪೆಟ್ರೋಲ್ ಡೀಸೆಲ್ಗಳ ಬೆಲೆಯ ನಡುವೆಯೂ ಕೂಡ ಗ್ರಾಹಕರು, ಸಾರ್ವಜನಿಕರು ಎಂದಿನಂತೆ ತಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ತಮ್ಮ ವಾಹನಗಳಿಗೆ ತುಂಬಿಸುತ್ತಿರುವಂತಹ ದೃಶ್ಯ ಚಿತ್ರಣ ಕಂಡು ಬರ್ತಾ ಇದೆ. ಅನಿವಾರ್ಯವಾಗಿ ಅಡ್ಡಾಡಲೇಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂತಹ ಒಂದು ಪರಿಸ್ಥಿತಿಯ ನಡುವೆಯೂ ಕೂಡ ದುಬಾರಿ ಆದರೂ ಕೂಡ ಅನಿವಾರ್ಯವಾಗಿ ಈ ಒಂದು ಪೆಟ್ರೋಲ್ ಡೀಸೆಲ್ಗಳನ್ನು ತುಂಬಿಸಿಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸದ್ಯ ಆ ಒಂದು ಗ್ರಾಹಕರಿಗೆ, ಸಾರ್ವಜನಿಕರಿಗೆ ಮತ್ತೊಂದು ಜೇಬಿಗೆ ಕತ್ತರಿ ಬಿದ್ದಂತಾಗಿದ್ದು, ಸದ್ಯ ಈ ಒಂದು ಬೆಲೆ ಏರಿಕೆಯ ನಡುವೆಯೂ ಕೂಡ ಬೈಕ್ ಸವಾರರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತನಾಡಿಸುತ್ತಾ ಹೋಗ್ತಾನೆ. ಸರ್, 5 ದಿನದಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಏನ್ ಹೇಳ್ತೀರಿ? ಅಚ್ಚೇ ದಿನ, ಇದಕ್ಕ ಅಚ್ಚೇ ದಿನ ಅಂತೇಳಿ ಹೇಳಕ್ ಬಯಸ್ತೀನಿ ಸರ್. ಅವ್ರ ಅಚ್ಚೇ ದಿನ ತಗೊಂಡ್ ಬರ್ತೀವಿ ಅಂತೇಳಿ ಮಸ್ತ್ ತಗೊಂಡ್ ಬರಾಕ್ತಾರ. 5 ದಿವಸದಾಗ 3 ರೂಪಾಯಿ ರೇಟ್ ಹೆಚ್ಚಿಗೆ ಮಾಡ್ಯಾರ. ನಾವು ಬಡ ಜನರು ಅಡ್ಡಾಡಬೇಕ. ಈಗ ಅವ್ರು ನಮ್ಗೆ ಸೈಕಲ್ ತಗೊಂಡ್ ಅಡ್ಡಾಡ್ರಿ, ಎಣ್ಣೆ ಕಡಿಮೆ ಖರ್ಚು ಮಾಡ್ರಿ, ನಾವ ಎಲ್ಲ ಉಳಿಸ್ಕೋಬೇಕು. ಅವ್ರ ಏನು ಉಳಿಸೋದಿಲ್ಲ. ಅವ್ರು ವಿದೇಶ ಅಡ್ಡಾಡ್ತಾರ, ಸೂಟ್ ಬೂಟ್ ಹಾಕೋತಾರ. ಅವ್ರ ಏನು ದೇಶ ಸಲ ಉಳಿಸೋದಿಲ್ಲ. ಅಚ್ಚೇ ದಿನ ಅವ್ರು ಬಂದೈತಿ, ಬಡವ್ರ ಕೆಟ್ಟ ದಿನ ಬಂದೈತಿ. ಇನ್ನೂ ಕೆಟ್ಟ ದಿನ ಬರೋದ್ ಕಾಲ ಕಾಣ್ಸಾಕತ್ತೈತಿ. ಯಾಕಂದ್ರ 3 ದಿವಸದಾಗ ನಾವು 3 ರೂಪಾಯಿಲಿಂದ 4 ರೂಪಾಯಿ ಬೆಲೆ ಏರಿಕೆ ಆಗೈತಿ. ಇದ್ರ ಬಗ್ಗೆ ಬಹಳ ಅಂದ್ರ ಬಹಳ ಮೋದಿ ಸಾಹೇಬ್ರಿಗೆ ಧನ್ಯವಾದ ಹೇಳಿ ಅಚ್ಚೇ ದಿನ ತಗೊಂಡ್ಬಂದಿದ್ದಕ್ಕೆ ದೊಡ್ಡ ನಿಮ್ಗೆ ಟ್ಯಾಂಕ್ಸ್ ಮೋದಿ ಸಾಹೇಬ್ರ. ಈಗ ಒಂದು ಕಡೆ ಎಲ್ಲವುಗಳನ್ನ ಮಿತ ಬಳಕೆ ಮಾಡಂತಾರ, ಇನ್ನೊಂದ್ ಕಡೆ ದಿನಕ್ಕೆ ರೇಟ್ ಹೆಚ್ಚಾಗ್ತಾ ಇದೆ. ಅದ ಬಡ್ರಿಗೆ ಏನೈತಿ ಅಂದ್ರ ಜೀವನ ಮಾಡಬೇಡ ಅಂತ ಹೇಳ್ಬಿಡ್ರಿ ಸಾಕ. ನೀವು ಎಣ್ಣೆ ಕಡಿಮೆ ಯೂಸ್ ಮಾಡ್ರಿ, ಗಾಡಿ ಕಡಿಮೆ ಯೂಸ್ ಮಾಡ್ರಿ, ಮತ್ತ ಊಟ ಕಡಿಮೆ ಮಾಡ್ರಿ, ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ಮತ್ ಮದ್ವಿ ಮಾಡಿದ್ಮ್ಯಾಗ ಹೆಣ್ಮಗಳಿಗೆ ಒಂದ್ ತಾಳಿ ಇಲ್ಲದ ಕಳ್ಸಿದ್ರ ಮನೆದವ್ರು ಏನ್ ಹೇಳ್ತಾರ, ಅದು ಹೆಣ್ಮಗಳು ಹೆಂಗ ಗಂಡನ ಮನೆಗೆ ಹೋಗ್ಬೇಕು, ಒಂದ್ ತಾಳಿ ಸಹಿತ ಕೊಡ್ಸೋದು ನೀವು ಅದು ಕಸ್ಕೊಂಡ್ರಿ ನಮ್ ಕೈಯಾಗಿಂದ. ಒಂದ್ ತಾಳಿ ಕೊಡಕ್ಕೂ ನೀವು ಬ್ಯಾಡ ಅನ್ನಕತ್ತೀರಿ ಇವತ್ತು. ಈಗ ಪೆಟ್ರೋಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ಹೆಂಗ ಸಾರ್ವಜನಿಕರು ಹೆಂಗ್ ಬದುಕು ಮಾಡ್ಬೇಕಂತ ಸರ್ ಬಹಳ ಕಷ್ಟ ಇದೆ ಸರ್. ಸಾರ್ವಜನಿಕ ಜೀವನ ಮಾಡಕ್ ಬಹಳ ಕಷ್ಟ ಆಯ್ತು. ಹೊಟ್ಟಿ ಪಾಡಕ್ ನಾವು ಅಡ್ಡಾಡಬೇಕ. ಹೊರಗ್ ಬಂದಿಲ್ಲ ಅಂದ್ರೆ ಮನಿ ನಡೆಯೋದಿಲ್ಲ. ಮನಿ ನಡೆಯೋದ್ರಲ್ಲ ಹೆಂಡತಿ ಮಕ್ಕಳಿಗೆ ಸಾಕಾಕ್ ಆಗುದಿಲ್ಲ. ಈ ಪೆಟ್ರೋಲ್ ದರ ಏನಾದ್ರು ಕಡಿಮೆ ಆಗಿಲ್ಲ ಅಂದ್ರೆ ಬರು ಕಾಲದಾಗ ನಾವು ನಡ್ಕೊಂಡ್ ಅಡ್ಡಾಡೋದು, ಇದೆಲ್ಲ ವೆಹಿಕಲ್ ಸೈಡ್ ಇಟ್ಟ ನಾವು ನಡ್ಕೊಂಡ್ ಅಡ್ಡಾಡ್ಬೇಕು. ಆ ಜೀವನ ಆಗ್ತೈತಿ. ಇದಕ್ಕೆ ಮೋದಿ ಸಾಹೇಬ್ರಿಗೆ ಇನ್ನೊಮ್ಮೆ ಹೇಳ್ತೀನಿ, ಅಚ್ಚೇ ದಿನ ತಗೊಂಡ್ಬಂದ್ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ಮೋದಿ ಸಾಹೇಬ್ರು ನಿಮ್ಗೆ. ನಿಜಕ್ಕೂ ಕೂಡ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನರು ಕೂಡ, ಬೈಕ್ ಸವಾರರು, ಅದರಲ್ಲೂ ಸಾರ್ವಜನಿಕರು ಕೂಡ ಈ ಬೆಲೆ ಏರಿಕೆಯಿಂದ ಆಕ್ರೋಶ, ಅಸಮಾಧಾನಗೊಂಡಿದ್ದಾರೆ. ಅದರಲ್ಲೂ ಕಳೆದ 5 ದಿನಗಳಲ್ಲಿ 2ನೇ ಬಾರಿಗೆ ಹೆಚ್ಚಾಗಿರುವಂತಹ ಈ ಒಂದು ಬೆಲೆ ಏರಿಕೆ ನಿಜಕ್ಕೂ ಕೂಡ ಸಾರ್ವಜನಿಕರ ಅಸಮಾಧಾನಕ್ಕೆ, ಅದರಲ್ಲೂ ಬೈಕ್ ಸವಾರರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಇನ್ನು ಇದು ಇಳಿಕೆ ಆಗುತ್ತಾ, ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಎಂಬುದನ್ನ ಇಲ್ಲಿನ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬೈಕ್ ಸವಾರರು ಮತ್ತು ಸಾರ್ವಜನಿಕರು ಕಾದು ಕುಳಿತಿದ್ದಾರೆ. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ. ಇನ್ನು ಇಂಧನ ದರದಲ್ಲಿ ಏರಿಕೆ ಆಗಿರೋದ್ರಿಂದ ರಾಯಚೂರಿನಲ್ಲಿ ರೈತರು ಕಿಡಿಕಾರಿದ್ದಾರೆ. ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೋರಿರುವಂತದ್ದು. 5 ದಿನಗಳಲ್ಲಿ 2 ಬಾರಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ರಾಯಚೂರು ಜಿಲ್ಲೆಯಲ್ಲಿ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಯಾವೆಲ್ಲ ಸಮಸ್ಯೆಗಳಾಗುತ್ತೆ ಮತ್ತು ಸಾರ್ವಜನಿಕರಿಗೂ ಕೂಡ ಯಾವೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಇಲ್ಲಿ ನನ್ನ ಜೊತೆಗೆ ಒಂದಷ್ಟು ಜನ ರೈತರಿದ್ದಾರೆ, ಅವ್ರನ್ನು ಕೇಳ್ತೀನಿ. ರೈತ ಮುಖಂಡರು ಕೂಡ ಇದ್ದಾರೆ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಬೆಲೆ ಏರಿಕೆ ಇರಲಿಲ್ಲ. ಈಗಾಗಲೇ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲೆಕ್ಷನ್ ಇತ್ತು, ಎಲೆಕ್ಷನ್ ಆಗೋವರೆಗೂ ಕೂಡ 5 ರಾಜ್ಯಗಳ ಎಲೆಕ್ಷನ್ ಆಗೋವರೆಗೂ ಕೂಡ ಯಾವುದೇ ರೀತಿ ಬೆಲೆ ಏರಿಕೆ ಆಗಲಿಲ್ಲ, ಸಮಸ್ಯೆನೂ ಇಲ್ಲ ಅಂತ ಹೇಳಿರೋ ಪ್ರಧಾನಿಗಳು ಈಗ ಯಾಕೆ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅನ್ನೊಂದು ಆರೋಪ ಮತ್ತು ಅಸಮಾಧಾನ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಈಗ ಸರ್, ಈಗ ಪೆಟ್ರೋಲ್ ಬೆಲೆ 5 ದಿನದಲ್ಲಿ 2 ಬಾರಿ ಏರಿಕೆ ಆಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಮ ಅನಿಸಿಕೆ? ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏನಂತಂದ್ರೆ ಸುಮಾರು ಒಂದು 4-5 ದಿವಸದಲ್ಲಿ 2 ಸಲ ಬೆಲೆ ಏರಿಕೆ ಆಗಿದೆ. ಇದರಿಂದ ಏನಂತಂದ್ರೆ ಕೃಷಿ ಕ್ಷೇತ್ರದ ಮೇಲೆ ಬಹಳ ಕೆಟ್ಟ ಪರಿಣಾಮ ಉಂಟಾಗ್ತದೆ. ಇವತ್ತು ರೈತರು ಉಳುಮೆ ಮಾಡ್ಬೇಕಾದ್ರೆ ಟ್ರ್ಯಾಕ್ಟರ್ ಬಳಕೆ ಮಾಡ್ತಾರೆ, ಹಾರ್ವೆಸ್ಟರ್ ಮಾಡ್ಬೇಕಾದ್ರೆ ಕಂಬೈನ್ಡ್ ಹಾರ್ವೆಸ್ಟರ್ ಬಳಕೆ ಮಾಡ್ತಾರೆ.
ಎಲ್ಲ ಕೆಲಸಗಳು ಕೃಷಿ ಚಟುವಟಿಕೆ ಏನಂದ್ರೆ ಟ್ರ್ಯಾಕ್ಟರ್ ಮತ್ತು ಹಾರ್ವೆಸ್ಟರ್ ಮೂಲಕ ನಡೆಯೋದ್ರಿಂದ ಅತ್ಯಂತ ಹೆಚ್ಚು ಡೀಸೆಲ್ ಉಪಯೋಗ ಮಾಡೋರಂದ್ರೆ ರೈತರೇ ಇವತ್ತು, ಡೀಸೆಲ್ ಪೆಟ್ರೋಲ್. ಆ ಕಾರಣಕ್ಕಾಗಿ ಇದ್ರ ಮೇಲೆ ಒಂದು ಕಡೆಗೆ ನಮ್ಮ ಬೆಲೆಗಳು ಏನಂದ್ರೆ ನಾವು ಉತ್ಪನ್ನ ಮಾಡಿದಂತ ವಸ್ತುಗಳ ಮೇಲೆ ಬೆಲೆ ಕಡಿಮೆ ಆಗ್ತದೆ. ಇದು ನಾವು ಕೃಷಿಗೆ ವೆಚ್ಚ ಮಾಡ್ತಕ್ಕಂಥ ಡೀಸೆಲ್ ಏನಂತಂದ್ರೆ ಹೆಚ್ಚಾಗೋದ್ರಿಂದ ನಮಗೆ ನಷ್ಟ ಜಾಸ್ತಿ ಆಗ್ತದೆ ರೈತರಿಗೆ. ಯಾಕಂದ್ರೆ ಇನ್ಪುಟ್ ನಮ್ದು ಜಾಸ್ತಿ ಆಗ್ತದೆ, ನಾವು ಹಾಕ್ತಕ್ಕಂಥ ಬಂಡವಾಳ ಜಾಸ್ತಿ ಆಗಿ ನಮಗೆ ಲಾಭ ಆಗೋದಲ್ಲ, ನಷ್ಟ ಆಗ್ತದೆ. ಅದಕ್ಕೆ ಈ ರೀತಿ 5 ರಾಜ್ಯದಲ್ಲಿ ಚುನಾವಣೆ ಮುಗಿದ ನಂತರ ತಕ್ಷಣ ಏರಿಸಿದ್ರು ಇವರು. ಮೊದಲೇ ಏನು ಯಾವುದು ಇರಲಿಲ್ಲ. ಚುನಾವಣೆ ದೃಷ್ಟಿಯನ್ನಿಟ್ಟುಕೊಂಡು ಇವತ್ತು ದೇಶದಲ್ಲಿ ದರಗಳು ನಿಗದಿ ಆಗ್ತವೆ. ಎಸ್ ಸರ್, ರೈತರು ಅತಿ ಹೆಚ್ಚು ಡೀಸೆಲ್ ಬಳಸ್ತಾರೆ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಪೆಟ್ರೋಲ್ ಕೂಡ ಹಾಗೆ. ಸರ್, ಈಗ ಸಾರ್ವಜನಿಕವಾಗಿ ರೈತರ ಜೊತೆಗೆ ಸಾರ್ವಜನಿಕರು ಯಾವ ರೀತಿ ಸಮಸ್ಯೆ ಅನುಭವಿಸಬಹುದು ಸರ್? ಈಗ ಒಬ್ಬ ರೈತ 1 ಎಕರೆ ಉಳುಮೆ ಮಾಡ್ಬೇಕಂತಂದ್ರೆ ಒಂದು 4ರಿಂದ 5 ಸರಿ ಅವನು ಹೊಲಕ್ಕೆ ಹೋಗಿ ಟಿಲ್ಲರ್ ಕುಂಟೆ ಹೊಡಿಬೇಕು. ಸುಮಾರು ಮಿನಿಮಮ್ ಏನಿಲ್ಲ ಅಂದ್ರೆ 1 ಎಕರೆಗೆ 40ರಿಂದ 50 ಲೀಟರ್ ಡೀಸೆಲ್ ಬೇಕಾಗ್ತದೆ ನಮ್ಗೆ 1 ಎಕರೆಗೆ. ಈಗ ಅದಾದ್ಮೇಲೆ ಭತ್ತಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಯಾಕಂದ್ರೆ ಅದು ಕೆಸರಲ್ಲಿ ಉಳುಮೆ ಮಾಡೋದ್ರಿಂದ ಒಂದು ತಾಸಿಗೆ 8ರಿಂದ 10 ಲೀಟರ್ ಕುಡಿಯೋದ ಒಂದು ಇಂಜಿನ್ಗಳು ಇರ್ತವೆ. ಅದರಿಂದ ಒಂದು 50ರಿಂದ 60 ಲೀಟರ್ ಭತ್ತ ಉಳುಮೆ ಮಾಡ್ಲಿಕ್ಕೆ ಬೇಕಾಗ್ತದೆ. ಇದರಿಂದ ರೈತರಿಗೆ ಈ ಡೀಸೆಲ್ನಿಂದ ಭಾಳ ಒಂದು ಹೊರೆ ಆಗಿಬಿಟ್ಟದ. ಯಾಕಂದ್ರೆ ನಾವು ಉಳುಮೆ ಮಾಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡ ನಮ್ಮ ಮೇಲೆ ಬೀಳ್ತಾ ಇದೆ. ಇವತ್ತು ಒಂದು ಚೀಲ ಎಲ್ಲ ಗೊಬ್ಬರ ತರಬೇಕಂದ್ರೆ ಕೂಡ ಅದು ಡೀಸೆಲ್ ರೇಟಿನ ನೆಪ ಹೇಳ್ಕೊಂಡು ದರ ಜಾಸ್ತಿ ಮಾಡ್ತಾರೆ. ಇವತ್ತು 1,000 ರೂಪಾಯಿಗೆ ಬರೋ ಟಮ್ ಗಾಡಿಗಳು ಇವತ್ತು 1,500-1,600 ರೂಪಾಯಿ ಹೇಳ್ತಾ ಇದ್ದಾರೆ. ಇವತ್ತು ಟ್ರ್ಯಾಕ್ಟರ್ದ ಎಂಗೇಜ್ ಕೂಡ ಜಾಸ್ತಿ ಆಗಿದೆ. ಇದರಿಂದ ಬಹಳ ಒಂದು ಕೃಷಿಗೆ ಹೊಡೆತ ಬೀಳ್ತದೆ. ಒಟ್ಟಾರೆಯಾಗಿ ರೈತ ಕ್ಷೇತ್ರಕ್ಕೆ ಅತಿ ಹೆಚ್ಚು ಪೆಟ್ರೋಲ್ ಡೀಸೆಲ್ ಬಳಕೆ ಆಗುತ್ತೆ. ಹಾಗಾಗಿ ರೈತರನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಏನಾದರೂ ವಿಶೇಷವಾಗಿ ಒಂದಷ್ಟು ಯೋಜನೆಗಳನ್ನ ಸಿದ್ಧಪಡಿಸಬೇಕು ಅನ್ನೋದು ಇಲ್ಲಿ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು. ಜೊತೆಗೆ ಒಟ್ಟಾರೆಯಾಗಿ ನೋಡಿದಂಥ ಸಂದರ್ಭದಲ್ಲಿ 5 ದಿನಗಳಲ್ಲಿ 2 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂತಹದ್ದು ಎಲ್ಲೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ, ದಿಲ್ಲಿ ಪವರ್ ಟಿವಿ, ರಾಯಚೂರು. ನೋಡಿದ್ರಲ್ಲ, ಇನ್ನು ಮೈಸೂರಲ್ಲೂ ಕೂಡ ಜನಾಕ್ರೋಶ ಭುಗಿಲೆದಿದೆ. ಜನ ಅಸಮಾಧಾನಗೊಂಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಅಂತ ಹೇಳಿ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪ್ರೇಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಎಫೆಕ್ಟ್ ಇಂದಾಗಿ ಭಾರತ ದೇಶದಲ್ಲಿ ತೈಲ ಬೆಲೆ ಹೆಚ್ಚಳ ಆಗ್ತಾ ಇರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ತೈಲ ಬೆಲೆಯಲ್ಲಿ ಹೆಚ್ಚಳ ಆಗಿತ್ತು. ಆಗದಿಂದಾಗಿ ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿತ್ತು. ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು. ನಂತರವಾಗಿ ಇಂದು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ವಾರದಲ್ಲಿ 2ನೇ ಬಾರಿ ಏರಿಕೆ ಆಗಿರುವಂತದ್ದು ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂತದ್ದು. ಈಗ ನೋಡಬಹುದು, ಮೈಸೂರಿನಲ್ಲಿರುವಂತಹ ಸಾಕಷ್ಟು ಗ್ರಾಹಕರಿಗೆ ಪೆಟ್ರೋಲ್ ನ ಬಿಸಿ ತಟ್ಟಿರುವಂತದ್ದು. ಏನು ನಿನ್ನೆ ರಾತ್ರಿಯಿಂದಲೇ ಕೂಡ ಪೆಟ್ರೋಲ್ ನ ದರ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರು ಇಂದು ಮುಂಜಾನೆಯಿಂದಲೇ ಹೊಡೆತ ಬಿದ್ದಿರುವಂತದ್ದು. ಕೆಲವು ದಿನಗಳ 5 ದಿನಗಳ ಹಿಂದಷ್ಟೇ ಪೆಟ್ರೋಲ್ ದರ ಏರಿಕೆ ಆಗಿತ್ತು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿತ್ತು. ಇದರಿಂದಾಗಿ ಸಾಕಷ್ಟು ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಪೆಟ್ರೋಲ್ ನ ಯಾವ ರೀತಿ ಹಾಕಿಸ್ಕೊಳ್ಬೇಕು, ಇಷ್ಟೊಂದು ದುಬಾರಿ ಆಗ್ತಿದೆ ಅಂತ ಹೇಳಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರು. ನಂತರವಾಗಿ ಇಂದು ಕೂಡ ಮುಂಜಾನೆಯಿಂದಲೇ ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ 90 ಪೈಸೆ 94 ಪೈಸೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಸಾಕಷ್ಟು ಗ್ರಾಹಕರಿಗೆ ಹೊಡೆತ ಬಿದ್ದಿರುವಂತದ್ದು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು ಕೂಡ ಬೆಲೆ ಹೆಚ್ಚಳ ಆಗುತ್ತೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ಹೊಡೆತ ಬಿದ್ದಿರುವಂತದ್ದು. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಗ್ರಾಹಕರಿಗೆ ಯಾವ ರೀತಿ ಹೊಡೆತ ಬೀಳುತ್ತೆ ಅಂತ? ಒಂದಲ್ಲ, ಡೀಸೆಲ್ ಪೆಟ್ರೋಲ್ ಅಂತಲ್ಲ, ಪ್ರತಿಯೊಂದು ಜಾಸ್ತಿ ಮಾಡ್ತಾರೆ. ಈ ಸರ್ಕಾರದವರು ಯಾವ್ದೇ ಸರ್ಕಾರ ಬಂದ್ರು ಹಣೆ ಬರೀ ಅಷ್ಟೇನೆ. ಜನಗಳಿಗೆ ತೊಂದರೆ ಕೊಡದೆ ಹೊರತು ಇವರು ಉದ್ಯೋಗ ಬೇರೆ ಉದ್ಯೋಗ ಅಂತೂ ಅಲ್ಲ. ಈ ಕೆಲಸ ಮಾಡೋ ಬದ್ಲು ಇವರು ಈ ಎಲ್ಲಾ ಜನಗಳಿಗೆ ಏನ್ ಆಸ್ತಿ ಐತೆ, ಏನ್ ಗಾಡಿಗಳವೆ ಎಲ್ಲ ಪೂರ ಇವರೇ ವಹಿಸ್ಕೊಂಡ್ಬಿಟ್ಟು ನಮ್ಮನ್ನ ಒಂಥರ ಮೊದ್ಲು ಜೀತಕ್ಕೆ ಅಂತ ಮಡಿಕತಿರಲ್ಲ, ಹಂಗೆ ಸರ್ಕಾರ ಮಡಿಕೊಂಡ್ಬಿಟ್ರೆ ನಮ್ಮನ್ನ ಬಹಳ ಒಳ್ಳೇದು. ಬಹಳ ತೊಂದರೆ ಐತೈತೆ ಸರ್, ಎಲ್ಲರಿಗೂ ತೊಂದ್ರೆನೆ. ಯಾರಿಗೆ ಅನುಕೂಲ ಐತೈತೆ ಇವ್ರು ಮಾಡೋದು? ಯಾರಿಗ ಒಬ್ಬರಿಗೆ ಅನುಕೂಲ ಇದೆಯಾ? ಎಲ್ಲರಿಗೂ ತೊಂದ್ರೆನೆ. ಬಡವರು ತಗೊಂಡ್ ಕಿತ್ಕೊತಾರೆ, ಸಾವುಕಾರ ತಗೊಂಡ್ ಕಿತ್ಕೊತಾರೆ. 2ನೇ ಬಾರಿ ಎಲ್ಲ 10 ಬಾರಿ ಜಾಸ್ತಿ ಆಯ್ತಿದೆ. ಇದೇನು ಹೊಸ್ತೇನಲ್ಲ ಇದು. 1 ಸತಿ 2 ಸತಿ ಆದ್ರೆ ಪರವಾಗಿಲ್ಲ, ಆಯ್ತಾ ಇರ್ತದೆ. ಈಗ ಯಾವ್ದೆಲ್ಲ ಅನುಕೂಲ ಮಾಡ್ಕೊಡ್ತಾರೆ ಇವರು. ಓಟ್ ಹಾಕ್ಬಿಡೋದು, ನಾವು ಹೋಗೋದು, ಇವ್ರುಗಳಿಗೆ ನಾವು ಕಟ್ಟೋದು ಅಷ್ಟೇ ದುಡ್ಡು. ನಾವು ದುಡಿಯೋದು, ಇವ್ರಿಗೆ ಕಟ್ಟೋದು, ಇನ್ನೇನಿಲ್ಲ ಇದರಲ್ಲಿ. ಯಾವ್ದು ಅನುಕೂಲ? ಇದು ಗ್ರಾಹಕರ ಮಾತಾಗಿರುವಂತದ್ದು. ಈಗ ಮತ್ತೊಬ್ಬರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಗ್ರಾಹಕರಿಗೆ ಯಾವ ತರ ಹೊಡೆತ ಬೀಳುತ್ತೆ ಅಂತ? ಸರ್, ಇವತ್ತು 97 ಪೈಸೆ ಏನೋ ಜಾಸ್ತಿ ಮಾಡಿದ್ದಾರೆ. 106 ರೂಪಾಯಿ 65 ಪೈಸೆ ಆಗಿದೆ. ಬಡವರು ಮಧ್ಯಮ ವರ್ಗದವ್ರು ಏನ್ ಮಾಡೋದು ಅಂತ ಹೇಳೋದು.
ಈಗ ಪ್ರತಾಪ್ ಸಿಂಹ ಹೇಳ್ತಾ ಇದ್ರು ಬರೀ ರಿಂಗ್ ರೋಡ್ ಅಲ್ಲಿ ಬಂದು ಓಡಾಡ್ಕೊಂಡು ಈಗ ಎಸಿಲ್ ಕುಂತ್ಕೊಂಡು ಓಡಾಡ್ತಾ ಇದಾರೆ. ಬಂದು ಈ ತರ ಜನದ್ದು ಕಷ್ಟ ಸುಖ ನೋಡೋದ್ರೆ ಗೊತ್ತಾಗುತ್ತೆ ಅವನಿಗೆ ಮಧ್ಯಮ ವರ್ಗದವ್ರ ಕಷ್ಟ ಏನು ಅಂತ. ದೊಡ್ಡವ್ರದ್ದು ಏನು ಗೊತ್ತಾಗಲ್ಲ ಸರ್. ಈಗ 106 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕಿಸ್ಬೇಕು, ಇದು ಯಾವ ಹಣೆ ಬರ ಇದು? ಬಡವರಿಗೆ ಎಲ್ಲ ಪ್ರತಿಯೊಂದು ಸಮಸ್ಯೆ ಸರ್. ಅವ್ರಿಗೆ ಏನೇ ಆಗ್ಲಿ ನೋಡಿ, ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ. ಚಿನ್ನ ತಗೋಬೇಡಿ ಅಂತಾರೆ, ಚಿನ್ನದ ಬದಲು ಇದ್ರ ಮೇಲೆ ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಏನ್ ಸರ್ಕಾರ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು? ಒಬ್ರಿಗೂ ಒಂದ್ ಬುದ್ಧಿ ಇಲ್ಲ. ಯಾಕೆಂದ್ರೆ ನೋಡಿ, ಮಕ್ಳುಗಳು ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಾರೆ, ನೀಟ್ ಬಗ್ಗೆ ಚೆಲ್ಲಾಟ ಆಡ್ತಾರೆ, ಗ್ಯಾಸ್ ಬಗ್ಗೆ ಚೆಲ್ಲಾಟ, ಪ್ರತಿ ಸಾರ್ವಜನಿಕರ ಬಗ್ಗೆ ಚೆಲ್ಲಾಟ ಆಡ್ತಾ ಇದಾರೆ. ಇವ್ರಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ನಮ್ ಭಾವನೆ ಸರ್. ಇಷ್ಟು ಗ್ರಾಹಕರ ಮಾತಾಗಿರುವಂತದ್ದು. ಪ್ರತಿನಿತ್ಯ ಬಳಸುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದ್ರೆ ಜೀವನ ಮಾನವ ನಡೆಸುವಂತಹ ಜೀವನದಲ್ಲಿ ಕೂಡ ಏರುಪೇರಾಗುತ್ತೆ ಅನ್ನೋದು ಗ್ರಾಹಕರ ಮಾತಾಗಿರುವಂತದ್ದು. ಸರ್, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು, ವಾರದಲ್ಲಿ 2ನೇ ಬಾರಿ ಹೆಚ್ಚಳ ಆಗಿರುವಂತದ್ದು. ಮೊದಲು ಗ್ಯಾಸ್ ಬೆಲೆ ಹೆಚ್ಚಾಗಿತ್ತು, ಈಗ ಮತ್ತೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು. ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಸರ್? ಪದೇ ಕೇಂದ್ರ ಸರ್ಕಾರದವರು ಈ ತರ ಬೆಲೆನ ಗಗನಕ್ಕೇರಿಸ್ತಾ ಹೋದ್ರೆ ನಮ್ಮಂತ ಮಧ್ಯಮ ವರ್ಗದವ್ರು, ನಾವು ಕೂಲಿ ಮಾಡಂತ ಜನ ಸರ್, ನಾವೇನ್ ಮಾಡೋಣ ಸರ್? ಈಗ ನಾವು 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಇದಾದ್ಮೇಲೆ ತಿರ್ಗಾ ರೇಟ್ ಜಾಸ್ತಿ ಮಾಡ್ತಾರೆ. ಯಾಕೆಂತಂದ್ರೆ ಅವ್ರು ಮೊನ್ನೆ ಹೇಳಿದಾರೆ, ನೀವು ಪೆಟ್ರೋಲು ಡೀಸೆಲ್ ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿರೋ ಉದ್ದೇಶ ಇದಕ್ಕೆ. ನಾ ಮುಂದೆ ರೇಟ್ ಜಾಸ್ತಿ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಈ ತರ ಮಾಡ್ತಾ ಇದಾರೆ. ಅವರ ಚೀಲಗಳೆಲ್ಲ ಯಾವ್ಯಾವ್ದ ಸ್ಕೂಟರ್ ತಗೊಂಡು ಕರೆಂಟ್ ಬೈಕ್ ಎಲ್ಲ ತಗೊಂಡು ಓಡಾಡ್ತಾರೆ. ನಮ್ಗೆ ಅದು ಶಕ್ತಿ ಇಲ್ಲ. ಏನ್ ಮಾಡೋದು ಸರ್? ಈ ತರ ಎಲ್ಲ ಜೀವನ ತುಂಬಾ ಕಷ್ಟ ಆಗುತ್ತೆ ಸರ್. ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಈಗ ನೀರಿನ ಬೆಲೆನೂ ಜಾಸ್ತಿ ಆಯ್ತು, ರೇಟು ಗಗನಕ್ಕೆ ಹೋಗ್ತಾ ಇದೆ. ಪೆಟ್ರೋಲ್ ಈಗ ನೋಡಿ ತಿರ್ಗಾ 4 ರೂಪಾಯಿ ಜಾಸ್ತಿ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಪಾಪ ನೋಡಿ, ಆಟೋ ಓಡಿಸೋರು ಕತೆ ಹೆಂಗೆ ನೀವೇ ಹೇಳಿ ಸರ್. ಇದು ಖಂಡನೀಯ. ನರೇಂದ್ರ ಮೋದಿ ಅವ್ರು ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಅವರು ಯಾಕೆಂತಂದ್ರೆ ಅವ್ರಿಗೆ ಸಂಸಾರ ಇಲ್ಲ. ಸಂಸಾರ ಗೊತ್ತಿದ್ರೆ ಗೊತ್ತಾಗೋದು. ಆತ ಒಬ್ಬಂಟಿ, ಏನಿಲ್ಲ, ಏಕಾಂಗಿ, ಅವ್ನ ಇಷ್ಟ ಬಂದಂಗ ಆಡ್ತಾ ಇದ್ದಾರೆ. ಇಷ್ಟು ಗ್ರಾಹಕರ ಮಾತಾಗಿರುವಂತದ್ದು. ಅಂದ್ರೆ ಕೆಲವು ದಿನಗಳ ಹಿಂದಷ್ಟೇ ತೈಲ ಬೆಲೆ ಹೆಚ್ಚಳ ಆಗಿತ್ತು, ಗ್ಯಾಸ್ ಮತ್ತೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿತ್ತು. ಈಗ ಮತ್ತೆ ಮುಂಜಾನೆಯಿಂದ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು ಸಾಮಾನ್ಯ ಗ್ರಾಹಕರಿಗೆ, ಬಡವರಿಗೆ ವರ್ತ ಬಿದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು. ಎಸ್, ಈಗ ವಿಜಯಪುರದಲ್ಲೂ ಕೂಡ ಜನಾಕ್ರೋಶ ಭುಗಿಲೆದಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ದಿನಬಳಕೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುವಂತಹ ಆತಂಕ ಜನರಲ್ಲಿ ಮನೆ ಮಾಡಿದೆ. ಕಳೆದ 5 ದಿನಗಳಲ್ಲಿ 2ನೇ ಬಾರಿ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ. ಇದರಿಂದ ಗ್ರಾಹಕರಿಗೆ ಸಾಕಷ್ಟು ತೊಂದರೆ ಕೂಡ ಆಗುತ್ತೆ ಅನ್ನುವಂಥದ್ದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡ್ರಿ, ಜೊತೆಗೆ ಚಿನ್ನವನ್ನ ಖರೀದಿ ಮಾಡಬೇಡ್ರಿ ಎಂಬ ಮಾತನ್ನ ಹೇಳಿದ್ರು. ಅದ್ರ ಬೆನ್ನಲ್ಲೇ 3 ರೂಪಾಯಿ, ಮೊದಲಿಗೆ 3 ರೂಪಾಯಿ ಏರಿಕೆ ಆಗಿತ್ತು. ಜೊತೆಗೆ ಈಗ ಮತ್ತೆ 90 ಪೈಸೆಯಷ್ಟು ಏರಿಕೆ ಆಗಿದೆ. ಏನಾಗಿರುವಂತದ್ದು, ಪೆಟ್ರೋಲ್ ಬಂಕ್ ಒಂದರಲ್ಲಿ ಇದನ್ನ ಹಿಂಭಾಗದಲ್ಲಿ ನೋಡಬಹುದು. ಒಂದಷ್ಟು ಜನ ಆಗಮಿಸುವ ಮೂಲಕ ಶ್ರೀ ದಾನೇಶ್ವರಿ ಪೆಟ್ರೋಲಿಯಂಸ್ ನಲ್ಲಿ ಪೆಟ್ರೋಲ್ ಕೂಡ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು. ಮೊನ್ನೆ ಅಷ್ಟೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನ ಕೊಟ್ಟಿದ್ರು. ಏನಂತಂದ್ರೆ, ಇನ್ನು ಮುಂದೆ ಹೆಚ್ಚಿಗೆ ಇಂಧನವನ್ನ ಬಳಸಬೇಡಿ ಎಂಬ ಮಾತನ್ನ ಹೇಳಿದ್ರು. ಜೊತೆಗೆ ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಕೆ ಮಾಡಿ ಸಾಧ್ಯವಾದಷ್ಟು ಎಂಬ ಮಾತನ್ನ ಹೇಳಿದ್ರು. ಅದ್ರ ಬೆನ್ನಲ್ಲೇ ಪೆಟ್ರೋಲ್ ದರ 3 ರೂಪಾಯಿ 26 ಪೈಸೆ ಏರಿಕೆ ಆದ್ರೆ ಡೀಸೆಲ್ ದರ 3 ರೂಪಾಯಿ 11 ಪೈಸೆ ಕೂಡ ಏರಿಕೆ ಆಗಿತ್ತು. ಇದಾದ 2 ದಿನದಲ್ಲಿ ಮತ್ತೊಂದು 90 ಪೈಸೆಯಷ್ಟು ಏನೋ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ 90 ಪೈಸೆಗಿಂತ ಅಧಿಕ, ಅಂದ್ರೆ ಚಿಲ್ಲರೆದಷ್ಟು ಹೆಚ್ಚಿಗೆ ಆಗಿರುವಂತದ್ದು. ಇದು ಎಲ್ಲ ಒಂದಿಷ್ಟು ಗ್ರಾಹಕರಿಗೆ ಕೂಡ ಹೊರೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದಿಷ್ಟು ಒಬ್ರು ವಾಹನ ಸವಾರ ಇದ್ರು, ಅವ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದು ಸಮಸ್ಯೆ ಆಗುತ್ತಾ ಅಂತ? ನಿನ್ನೆ 4 ರೂಪಾಯಿ ಜಾಸ್ತಿ ಆಗೈತ್ರಿ. ನಾವೀಗ ಬಾಯ್ಗೊಡ್ಲಿಂದ ಬಂದೇವ್ರಿ, ತರಕಾರಿ ತಗೊಂಡ್ ಟಮಾಟಿ ಬದ್ನಿಕಾಯಿ ತಗೊಂಡ್ಬಂದೇವ್. ನಮ್ ಗಾಡಿ ಬಾಡಿಗೆ ಕೊಡಾಕ ರಾಕಿಲ್ಲ, ಏನ್ ಮಾಡುದ್ರಿ? ಹಿಂಗಾದ್ರೆ ದಿನ ಏರ್ಕೊತ ಹೋದ್ರ ರೇಟ್ ಏನ್ ಮಾಡುದು? ಅವ್ರ ಅಂತ್ರ ಬಂಗಾರ ಖರೀದಿ ಮಾಡ್ಬೇಡ್ರಿ, ಡೀಸೆಲ್ ಖರೀದಿ ಮಾಡ್ಬೇಡ್ರಿ, ಗ್ಯಾಸ್ ಉಪಯೋಗ ಮಾಡ್ಬೇಡ್ರಿ ಅಂದ್ರ ನಾವ್ ಮತ್ ಬದುಕೋದ್ ಹೆಂಗ? ಅದಕ್ಕ ಅಂತೇಳಿ ನಾವು ಗಾಡಿನ ಮನಿ ಮುಂದೆ ಹಚ್ಚಿಬಿಡ್ತಾರ, ತರಲ್ಲ ನಾವು ಅಲ್ಲೇ ಹಚ್ಚಿಬಿಡ್ತೀವಿ. ಆ ಕಾಪೇಲೆ ಅದೇನಂತಾರಲ್ಲ ತರಕಾರಿ ಅಲ್ಲೇ ಮನ್ಯಾಗ ಮಾರಿಬಿಡ್ತಾರ. 100 ರೂಪಾಯಿ ಕಿಲೋ ಇವ್ರು ಮಾರ್ತಾರ ಗ್ಯಾಸ, ನಮ್ಗ 20 ರೂಪಾಯಿ ಕೊಡಕ ರೈತರು ಗೊಳಾಡ್ತಾರ. ಏನ್ ಮಾಡೋದು? ಹಿಂಗಾಗಿ ಅದಕ್ಕೆ ಗಾಡಿನೇ ಮಾಡ್ಬಾರ್ದು ಅಂತ ಹೇಳಿ ಮಾಡ್ಯಾವ್ರಿ ನಾವು. ಅದೇ ಯುದ್ಧದಿಂದ ಜಾಸ್ತಿ ಆಗಕ್ಕೆ ಮೊದಲ 90 ರೂಪಾಯಿ ಇತ್ತು ಡೀಸೆಲ್, ಈಗ ಇದು 94 ರೂಪಾಯಿ 95 ರೂಪಾಯಿ ಆಗೈತಿ. ಮತ್ತ ನಮ್ಗ ಈಗ 4 ರೂಪಾಯಿ ಜಾಸ್ತಿ ಕೊಡಂದ್ರೆ ರೈತರು ಕೊಡಲ್ಲ. ಏನ್ ಮಾಡುದು? ನಮ್ದು ರೇಟ್ ಜಾಸ್ತಿ ಆಗಲ್ಲ ಅಂತ ಅವ್ರ ಅಂತಾರ. ಏನ್ ಮಾಡುದ? ಕಡಿಮೆ ಮಾಡ್ಬೇಕ್ರಿ. ಕಾಪೇಲೆ ಫುಟ್ಪಾತ್ ಮ್ಯಾಗ ಮಾಡ್ತಾರ್ರಿ, ಚಪ್ಪಲ ಶೋಕೇಸ್ನಾಗ ಇಟ್ಟು ಮಾಡ್ತಾರ. ಏನ್ ಮಾಡುದು? ರೈತರಿಗೆ ತಿನ್ನಂತದ ಫುಡ್
ಚರಂಡಿ ಮ್ಯಾಂಗ್ ಮಾಡ್ತಾರ, ಚಪ್ಪಲ್ಲ ಬೂಟ್ನಾಗ ಇಟ್ಟು ಅಲ್ಲಿ ಇಲ್ಲಿ ಶೋಕೇಸ್ ಅಂತಾರಲ್ಲ ಅದ್ರಾಗ ಮಾರ್ತಾರ. ಏನ್ ಮಾಡ್ತಾವ, ತಿನ್ನೋಕ ಆಹಾರಕ್ಕ ಬೆಲೆ ಇಲ್ಲ ರೈತರದು. ದುಡ್ದು ಸಾಕಾಗೈತೆ ಎಲ್ಲ. ಗೊಬ್ಬರ ಸಿಗೋಲ್ದು, ಗೊಬ್ಬರಕ್ಕೆ ರೇಟ್ ಜಾಸ್ತಿ ಆಗೈತಿ. ಇವ್ರ ಗೊಬ್ಬರ ಜೂನ್ ತಿಂಗಳದಾಗ ಕೊಡ್ತಾರಂತ, 20ನೇ ತಾರೀಕಿಗೆ ಮಾಡ್ತಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಮತ್ತ ಬೀಜ ಉಪಕರಣ ರೈತರದ್ದು ಎಲ್ಲ ಕಮ್ಮಿ ಮಾಡ್ಬೇಕು. ಇಲ್ಲಕಂದ್ರ ಇನ್ನು ರೈತರು ಎಲ್ಲ ಕೀಲಿಯಾಗಿ ಮುಕೊಂಡ್ಬಿಡ್ತಾರ ಮನ್ಯಾಗ. ಮತ್ತೇನ್ ಮಾಡುದು? ಇದು ಏನೋ ಇಲ್ಲಿನ ರೈತರ ಮಾತು ಕೂಡ ಆಗಿರೋದು, ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಇಳಿಕೆ ಮಾಡಲೇಬೇಕು, ಇಲ್ಲದಿದ್ರೆ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಚಿನ್ಮೂರ್ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ. ಎಷ್ಟು ಅರ್ಥಪೂರ್ಣ ಮಾತು ಹೇಳಿದ್ರು ನೋಡಿ ಅವರು. ಹೊಟ್ಟೆಗೆ ತಿನ್ನೋ ಆಹಾರವನ್ನ ಚರಂಡಿ ಹತ್ರ ಮಾರ್ತಾ ಇದ್ದಾರೆ, ಕಾಲಿಗೆ ಹಾಕೋ ಚಪ್ಪಲಿನ ಶೋಕೇಸ್ಗಳಲ್ಲಿ ಇಡ್ತಾರೆ ಅಂತ ಹೇಳಿ. ಎಸ್, ಇಟ್ ಇಸ್ ಅ ಹಾರ್ಡ್ ರಿಯಾಲಿಟಿ ಕೂಡ ಹೌದು. ಹಾಗಾದ್ರೆ ಹಾಸನದಲ್ಲಿ ಜನಾಕ್ರೋಶ ಹೇಗೆ ಭುಗಿಲೆದ್ದಿದೆ, ಜನ ಏನ್ ಹೇಳ್ತಿದ್ದಾರೆ ಬೆಲೆ ಏರಿಕೆಗೆ, ಎಕ್ಸ್ಪೆಷಲಿ ತೈಲ ಬೆಲೆ ಏರಿಕೆಗೆ, ಬನ್ನಿ ನೋಡೋಣ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತ ಹೇಳಿ ಹೇಳ್ತಾ ಇದ್ರೆ, ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದಿನೇ ದಿನೇ ಏರಿಕೆ ಆಗ್ತಿದೆ. ಈಗಾಗಲೇ ಕಳೆದ 3 ದಿನಗಳಿಂದ ಸುಮಾರು 5 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಆದ್ರೆ ಇವತ್ತು ಮತ್ತೆ 90 ಪೈಸೆಯನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಹೀಗಾಗಿ ಗ್ರಾಹಕರಿಗೆ ಇದರಿಂದ ಸಾಕಷ್ಟು ಹೊರೆ ಆಗ್ತಿದೆ. ನಾವೀಗ ನೋಡಬಹುದು ಹಾಸನದ ಕೆಂಚಾಂಬ ಪೆಟ್ರೋಲ್ ಬಂಕ್ ಬಳಿ ಇದೀವಿ. ಇಲ್ಲಿ ಸಾಕಷ್ಟು ಜನ ಗ್ರಾಹಕರು ಈಗಾಗಲೇ ಏನೋ ಪೆಟ್ರೋಲ್ ನ ಹಾಕ್ಸ್ಕೊಳ್ಳಕ್ಕೆ ಬಂದಿರೋದು. ಪ್ರತಿನಿತ್ಯನೂ ಕೂಡ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೇಕಾಗುತ್ತೆ. ಆದ್ರೆ ಒಂದ್ ಕಡೆ ಈಗಾಗಲೇ ಏನು ಪೆಟ್ರೋಲ್ ಈ ಹಿಂದೆ 105 ರೂಪಾಯಿ 86 ಪೈಸೆ ಇತ್ತು. ಆದ್ರೆ ಇವತ್ತು 106 ರೂಪಾಯಿ 81 ಪೈಸೆ ಆಗಿದೆ. ಡೀಸೆಲ್ 93 ರೂಪಾಯಿ 71 ಪೈಸೆ ಇತ್ತು. ಇವತ್ತಿನ ದರ 94 ರೂಪಾಯಿ 65 ಪೈಸೆ ಆಗಿದೆ. ಹೀಗಾಗಿ ಸಾಕಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಆಗ್ತದೆ. ಒಂದು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಏರಿಕೆ ಆಗಿರೋದ್ರಿಂದ ದಿನನಿತ್ಯದ ವಸ್ತುಗಳ ಮೇಲೂ ಕೂಡ ಎಲ್ಲೋ ಒಂದ್ ಕಡೆ ಬರೆ ಬೀಳುವಂತ ಸಾಧ್ಯತೆ ಇದೆ. ಹೀಗಾಗಿ ಜನರು ಸಾಕಷ್ಟು ಆಕ್ರೋಶನ ಕೂಡ ಹೊರಹಾಕ್ತಿರ್ತಕ್ಕಂಥ. ಯಾಕೆಂತಂದ್ರೆ ಈ ರೀತಿಯಾಗಿ ದಿನೇ ದಿನೇ ಏರಿಕೆ ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನ ಯಾವ ರೀತಿ ಸಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಜನರ ಒಂದು ಆಕ್ರೋಶ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಒಬ್ರು ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡೋಣ. ಅವ್ರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನನ್ನ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಆಗ್ತದೆ ಸರ್, ಏನ್ ಹೇಳ್ತಾರೆ ಸರ್? ಸರ್ಕಾರಗಳು ಮಾಡ್ತಾ ಇರೋದು ಬಹಳ ಕಷ್ಟ ಆಗಿದೆ ನಮಗೆ. ಅದರಿಂದ ಏನ್ ಮಾಡ್ಬೇಕಂತ ಬಹಳನೇ ನಮಗೆ ಚಿಂತೆ ಆಗಿದೆ. ಈಗ ಪದೇ ಇವರು ನಮ್ಮ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸ್ಕೊಂಡು ಹೋಗ್ತಿದ್ರೆ ನಮ್ಮ ಜೀವನ ಎಷ್ಟು ಕಷ್ಟ ಆಗ್ತದೆ ಅವ್ರು ಅರ್ಥ ಮಾಡ್ಕೋಬೇಕಲ್ವಾ. ಇದು ಒಂದೇ ಅಲ್ಲ, ಎಲ್ಲ ಬೆಲೆಗಳೇ ಜಾಸ್ತಿ ಆಗಿದೆ. ರೇಷನ್ ಜಾಸ್ತಿ ಆಗಿದೆ, ಮೆಡಿಸಿನ್ ಜಾಸ್ತಿ ಆಗಿದೆ. ಈಗ ಇವರು ಎಲ್ಲವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸಾಮಾನ್ಯ ಜನರ ಜೀವನ ಬಹಳ ಕಷ್ಟ ಆಗಿದೆ. ಸರ್ಕಾರಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಕೂಡಲೇ ಬೆಲೆಯನ್ನ ಏರಿಸಿರೋ ಬೆಲೆಯನ್ನ ಕಮ್ಮಿ ಮಾಡಬೇಕು. ಮೆಡಿಸಿನ್ ಆಗ್ಲಿ, ರೇಷನ್ ಆಗ್ಲಿ, ಈ ಪೆಟ್ರೋಲ್ ಡೀಸೆಲ್ ಆಗ್ಲಿ ಕಮ್ಮಿ ಮಾಡಬೇಕು. ಪ್ರತಿದಿನ ಪೆಟ್ರೋಲ್ ಬಹಳ ಮುಖ್ಯ ಆಗಿದೆ. ನೀರು, ಊಟ ಹೇಗೆ ಮುಖ್ಯನೋ ಅದೇ ರೀತಿ ಪ್ರತಿದಿನವೂ ನಮಗೆ ಪೆಟ್ರೋಲ್ ಬಹಳ ಮುಖ್ಯ ಆಗಿದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇವ್ರು ಹೀಗೆ ಮಾಡಿದ್ರೆ ನಮಗೆ ಬೇಜಾರಾಗ್ತದೆ. ನಾವು ಇದಕ್ಕೋಸ್ಕರ ಇವ್ರಿಗೆ ವೋಟ್ ಹಾಕ್ಬೇಕಾ, ಇದಕ್ಕೋಸ್ಕರ ಇವ್ರನ್ನ ನಾವು ಗೆಲ್ಲಿಸ್ಬೇಕಾ? ನಮ್ಮ ಸ್ಥಿತಿಯಲ್ಲಿ ಅವ್ರು ಯೋಚನೆ ಮಾಡ್ಬೇಕು. ಅವ್ರು ಅಲ್ಲಿ ಲಕ್ಸುರಿಯಾಗಿ ಇರ್ತಾರೆ, ಅದರಿಂದ ಅವ್ರಿಗೆ ಕಷ್ಟ ಅರ್ಥ ಆಗೋದಿಲ್ಲ. ಬಡತನದ ಜನರ ಜೀವನ ಅವರು ಅರ್ಥ ಮಾಡ್ಕೋಬೇಕು. ಅದರಿಂದ ಬೇಗನೆ ಅವ್ರು ಕಮ್ಮಿ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಸರ್. ಈಗ ಮೋದಿ ಅವರು ಮಿತವಾಗಿ ಬಳಸಿ ಅಂತ ಒಂದ್ ಕಡೆ ಹೇಳ್ತಾರೆ, ಆದ್ರೆ ಈ ರೀತಿ ಜಾಸ್ತಿ ಆದ್ರೆ ಹೆಂಗೆ ಸರ್? ಅದೇ ಬರೀ ಬಾಯಲ್ಲಿ ಹೇಳ್ತಾರವ್ರು ಅಷ್ಟೇ. ಮಿತವಾಗಿ ಹೆಂಗ್ ಬಳಸ್ತಾರೆ? ಕೆಲ್ಸಕ್ಕೆ ಹೋಗ್ಲೇಬೇಕು, ಸ್ಕೂಲ್ಗೆ ಹೋಗ್ಲೇಬೇಕು. ಪ್ರತಿದಿನ ನಾವು ಎಷ್ಟು ಬಳಕೆ ಮಾಡ್ಬೇಕು ಅದನ್ನ ಬಳಕೆ ಮಾಡ್ಲೇಬೇಕಾಗ್ತದೆ. ಹೆಂಗೆ ಕಮ್ಮಿ ಬಳಸಕ್ಕಾಗ್ತದೆ? ಏನು ಊಟನ ಕಮ್ಮಿ ಮಾಡಕ್ಕೆ? ಊಟ ಆದ್ರೆ ನೀರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಹೆಂಗೆ ಕಮ್ಮಿ ಮಾಡಕ್ಕಾಗ್ತದೆ? ಅವ್ರು ಹೇಳ್ತಾರೆ ಅಷ್ಟೇ. ಅದು ಸುಲಭ ಅಲ್ಲ, ಹೇಳಿದಾಗ ಅದು ಸುಲಭ ಅಲ್ಲ ಸರ್. ಅದು ಇದಿಷ್ಟು ಗ್ರಾಹಕರ ಮತ. ಅಂದ್ರೆ ಕೇವಲ ಅವರು ಲಕ್ಸುರಿ ಜೀವನ ನಡೆಸಿರ್ತಾರೆ, ಆದ್ರೆ ಬಡ ಸಾಮಾನ್ಯರ ಜೀವನವನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ತತ್ಕ್ಷಣ ಯಾವುದೇ ಸರ್ಕಾರ ಆದ್ರೂ ಕೂಡ ಈಗ ಏರಿಕೆ ಆಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಇಳಿಸಬೇಕು. ಇದರಿಂದ ಬೇರೆ ಬೆಲೆ ಏನು ಏರಿಕೆ ಆಗಿದೆ ಅದು ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತೆ ಅನ್ನೋ ಅಭಿಪ್ರಾಯ ಕೂಡ ಹೇಳ್ತಿರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ. ಒಟ್ಟಾರೆಯಾಗಿ ತೈಲ ಬೆಲೆ ಏರಿಕೆಯಿಂದ ಜನಜೀವನ ಒಂಥರ ತುಂಬಾನೇ ದುಬಾರಿ ಆಗೋಗಿದೆ. ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂತಂದ್ರೆ ಪ್ರತಿಯೊಂದರ ಬೆಲೆ ಕೂಡ ಏರಿಕೆ ಆಗುತ್ತೆ. ಅದು ಎಲ್ಲದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ನಾವು ಆಹಾರ ಪದಾರ್ಥಗಳನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಿರ್ಬೋದು, ಅಥವಾ ಕೃಷಿ ಪದಾರ್ಥಗಳಿಗೆ ಇರ್ಬೋದು. ಕೃಷಿಗೆ ಎಕ್ಸ್ಪೆಷಲಿ ಅಗ್ರಿಕಲ್ಚರ್ ಮಾಡೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಕೂಡ ಆಗುತ್ತೆ. ನೋಡೋಣ, ಇನ್ನು ಕೇಂದ್ರ ಸರ್ಕಾರ ತೈಲ ಬೆಲೆಯನ್ನ ಏರಿಸ್ತಾನೆ ಹೋಗುತ್ತಾ? ಜನ ಏನಂತಾರೆ ಏನೂ ಅನ್ನಕ್ಕಾಗಲ್ಲ, ಬೈಕೋಬೇಕು, ಸುಮ್ಮನಾಗ್ಬೇಕಷ್ಟೇ. ಯಾರಿಗೇನೋ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ನೀವು ಇಲ್ಲ. ಕೇಂದ್ರ ಸರ್ಕಾರ ಬೆಲೆಯನ್ನ ಏರಿಕೆ ಮಾಡ್ತಾನೆ ಇದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಯುದ್ಧದ ಪರಿಣಾಮ ಭಾರತದಲ್ಲಿ ಏನಂತ ಕಾದ್ ನೋಡೋಣ.